ಹಿಂದಿನ ಕಾಲದಲ್ಲಿ ಸೂಕ್ತ ಆವರಣಗಳಿಲ್ಲದೆ ಕಾಲದಲ್ಲಿ ದನಗಾಹಿಗಳು ತಮ್ಮ ದನಗಳಿಗೆ ಮುದ್ರೆ ಹಾಕುತ್ತಿದ್ದರು. ಇದು ಯಾಕೆ ಎಂಬುದನ್ನು ಇವತ್ತು ನೋಡೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಪರಲೋಕದಲ್ಲಿ ಶಾಶ್ವತವಾಗಿದ್ದ ವಾಕ್ಯವನ್ನೇ ದೇವರು ನಮಗಾಗಿ ಕೊಟ್ಟನು. ಈ ದೇವರ ಮಾತುಗಳನ್ನು ಅಭ್ಯಾಸ ಮಾಡುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ಕ್ರೈಸ್ತತ್ವದ ನಿಜವಾದ ಆಧಾರವೆಂದರೆ ಅದು ದೈನಂದಿನ ಜೀವಿತದಲ್ಲಿ ಹೇಗಿರುತ್ತದೆ ಎಂಬುದೇ. ಹಾಗಾದರೆ ನಮ್ಮ ವಿಶ್ವಾಸದ ಜೀವಿತಕ್ಕೆ ಇಂದು ದೇವರು ತಿಳಿಸುವ ಸತ್ಯಗಳನ್ನು ಹೊಂದಿಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುವ ದೇವರು ನಮಗಿರುವುದು ಬಹು ಅದ್ಭುತವಾದ ವಿಚಾರವಾಗಿದೆ. ಒಳ್ಳೆಯ ಸಮಯಗಳಲ್ಲಿ ನಮಗೆ ಆದರಿಕನು ಇರುವುದು ಬೇರೆ ಸಂಗತಿಯಾಗಿದೆ. ಆದರೆ ನಮಗೆ ನಿಜವಾಗಿ ಬೇಕಾಗಿರುವುದು ಸಂಕಟದ ಸಮಯದಲ್ಲಿ ಆದರಣೆ. ಪೌಲನು ತನ್ನ ಸಂಕಟಗಳ ಸಮಯದಲ್ಲಿ ಇಂಥ ಆದರಣೆಯನ್ನು ಅನುಭವಿಸಿದ್ದಾನೆ. ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮೊಂದಿಗಿದ್ದಾನೆಂಬ ಭರವಸೆ ನಮಗೆ ಬೇಕಾಗಿದೆ. ನಮ್ಮ ಅತೀ ಅಗತ್ಯದ ಸಮಯಗಳಲ್ಲಿ ಒಂಟಿಯಾಗಿರುವಾಗಲೂ. ಪ್ರಿಯರೇ, ಅನೇಕರಿಗೆ ಕ್ರೈಸ್ತತ್ವವು ಒಂದು ತತ್ವ ಮಾತ್ರವಾಗಿದೆ. ಅದು ಕೇವಲ ಒಂದು ಉದ್ಯೋಗದಂತೆ ವಿಶೇಷ ಸಂದರ್ಭಗಳಲ್ಲಿ ಧರಿಸಿಕೊಳ್ಳುವ ಪೋಷಾಕಿನಂತಿದೆ. ಅದು ಅರ್ಥವಿಲ್ಲದ ಆಚಾರ ಮಾತುಗಳಾಗಿದೆ. ಕ್ರೈಸ್ತತ್ವದ ನಿಜವಾದ ಆಧಾರವೆಂದರೆ ದೈನಂದಿನ ಜೀವಿತದಲ್ಲಿ ಅದು ಹೇಗಿರುತ್ತದೆ ಎಂಬುದೇ. ಪ್ರಿಯರೇ, ಅಪೊಸ್ತಲ ಪೌಲನಿಗೆ ಅದು ಕೇವಲ ತತ್ವ ಮಾತ್ರವಾಗಿರಲಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೆಯೋ ಹಾಗೆಯೇ ಆದರಣೆಯೂ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. ನಮಗೆ ಸಂಕಟ ಬರುತ್ತದೋ ಅದರಿಂದ ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ. ನಮಗೆ ಸಂಕಟ ಪರಿಹಾರವಾಗುತ್ತದೋ ಅದರಿಂದ ನಿಮಗೆ ಆದರಣೆ ಆಗುತ್ತದೆ. ನಾವು ಅನುಭವಿಸುವಂಥ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನಗಿದ್ದ ಎಲ್ಲ ಸಂಕಟಗಳ ಕುರಿತು, ಈಗ ಇರುವ ಶ್ರಮಗಳ ಕುರಿತು ಪೌಲನು ಮಾತನಾಡುತ್ತಾ ಇದೆಲ್ಲದರಲ್ಲಿ ದೇವರು ತನ್ನನ್ನು ಹೇಗೆ ಸಂತೈಸಿದನೆಂಬುದನ್ನು ತಿಳಿಸುತ್ತಾನೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ ಆದರಣೆಯಲ್ಲಿಯೂ ಪಾಲುಗಾರರಾಗಿದ್ದೀರೆಂದು ನಮಗೆ ತಿಳಿದಿರುವುದರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯು ದೃಢವಾಗಿದೆ. ಸಹೋದರರೇ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸವಿಡುವವರಾಗಬೇಕೆಂದು ಹೀಗಾಯಿತು. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಇದು ಅದ್ಭುತವಾದ ಸಂಗತಿ. ದೇವರು ಸಂಕಟಗಳನ್ನು, ಅಸ್ವಸ್ಥಗಳನ್ನು ಸಂಭವಿಸುವುದಕ್ಕೆ ಯಾಕೆ ಬಿಡುತ್ತಾನೆಂದು ಇದು ತಿಳಿಸುತ್ತದೆ. ತಾನು ಮರಣಕ್ಕೆ ಸಮೀಪವಾಗುವಷ್ಟು ಅಸ್ವಸ್ಥನಾಗಿದ್ದೇನೆಂದು ಪೌಲನು ಹೇಳುತ್ತಾನೆ. ಮರಣವಾಗುತ್ತದೆಂಬ ನಿಶ್ಚಯತ್ವ ಅವನಿಗುಂಟಾಯಿತು. ವಿಪರೀತ ಅಸ್ವಸ್ಥನಾಗಿದ್ದರಿಂದ ಅವನು ಸಾಯಲಿದ್ದಾನೆಂದು ವೈದ್ಯರು ಹೇಳಿರಬಹುದು. ಎಫೆಸದಲ್ಲಿ ಜನರ ಗುಂಪು ಅವನ ಮೇಲೆ ಬಿದ್ದು ಹೊಡೆದದ್ದರ ಕುರಿತು ಅವನು ಹೇಳಿದ್ದು ಎಂದು ಕೆಲವರ ಅಭಿಪ್ರಾಯ. ಜನರು ಅವನನ್ನು ಚೂರು ಚೂರು ಮಾಡಿ ಬಿಡುತ್ತಿದ್ದರು. ಅವನು ಹತಸಾಕ್ಷಿಯಾಗುತ್ತಿದ್ದನು. ಈ ಘಟನೆಯ ಕುರಿತಾಗಿ ಅವನು ಹೇಳಿದ್ದೂ ಇರಬಹುದು. ಪ್ರಿಯರೇ, ಎರಡೂ ಕೂಡ ಅವನನ್ನು ಮರಣದ ಸಮೀಪಕ್ಕೆ ತಂದಿದ್ದವು. ಆದರೆ ಪೌಲನು ಹೇಳುತ್ತಾನೆ, ಸತ್ತವರನ್ನು ಎಬ್ಬಿಸಬಲ್ಲ ದೇವರು ಅಂಥ ಮರಣದಿಂದ ನನ್ನನ್ನು ತಪ್ಪಿಸಿದನು, ಈಗಲೂ ತಪ್ಪಿಸುವನು ಎಂದು ನಾವು ನಂಬುತ್ತೇವೆ. ಇದು ಅದ್ಭುತವಾದದ್ದು. ನಮ್ಮಲ್ಲಿಯೂ ಇಂಥ ನಂಬಿಕೆ ಇರಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರು ಶ್ರಮೆ ಅನುಭವಿಸಲು ದೇವರು ಬಿಡುತ್ತಾನೆ. ಅದರಲ್ಲಿ ಆತನಿಗೆ ಒಂದು ಕಾರಣವಿದೆ, ಒಳ್ಳೆಯ ಉದ್ದೇಶವಿದೆ. ವಿಶ್ವಾಸಿಗಳ ಒಳ್ಳೆಯದಕ್ಕಾಗಿ ಕಾರ್ಯ ಸಾಧಿಸುವುದೇ ಆತನ ಇಚ್ಛೆಯಾಗಿದೆ. ಅದು ಅವರಿಗೆ ಒಳ್ಳೆಯದಾಗಿದ್ದು ಇತರರನ್ನು ಸಂತೈಸುವುದಕ್ಕೆ ಅವರು ಶಕ್ತರಾಗುತ್ತಾರೆ. ಪ್ರಿಯರೇ, ನನಗೆ ನಿನಗೆ ಇರುವುದೆಲ್ಲವೂ ದೇವರ ದಯೆಯಿಂದಲೇ ದೊರಕಿರುವಂತಾದು ಮತ್ತು ಇತರರ ಪ್ರಯೋಜನಾರ್ಥವಾಗಿ ಅದು ನಮಗೆ ಕೊಡಲ್ಪಟ್ಟಿದೆ. ಪ್ರಿಯ ಸ್ನೇಹಿತನೇ, ನಿನಗಿರುವುದು ಏನೇ ಆದರೂ ನೀನು ಅದನ್ನು ಇತರರ ಜೊತೆ ಹಂಚಿಕೊಳ್ಳುವಂತೆ ದೇವರು ಅದನ್ನು ನಿನಗೆ ಕೊಟ್ಟಿದ್ದಾನೆ. ಆತನು ದಯೆಯಿಂದ ಅದನ್ನು ನಿನಗೆ ಕೊಟ್ಟಿದ್ದಾನೆ. ನಿನಗೆ ಆರೋಗ್ಯ, ಯೌವನ, ಐಶ್ವರ್ಯ, ತಲಾಂತು, ವರಗಳಿರುವುದಾದರೆ ಅದನ್ನು ನೀನು ಇತರರೊಂದಿಗೆ ಹಂಚಿಕೊಳ್ಳಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಪ್ರತಿಯೊಂದು ದೇವರ ದಯೆಯಿಂದ ಹೊರಡುತ್ತದೆ. ಸಂಕಟಗಳೂ ಕೂಡ. ನೀನು ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸುತ್ತಿದ್ದರೆ ಆತನು ಅದನ್ನು ಬಿಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರೊಂದಿಗೆ ಸೊಕ್ಕಿನಿಂದ ವರ್ತಿಸಬಾರದು, ಶಾಂತವಾಗಿ ಇರತಕ್ಕದ್ದು. ಪೌಲನು ಸೌಮ್ಯವಾಗಿದ್ದಾನೆ. ನಾನು ವಿಶೇಷ ಭರವಸದಿಂದ ಆತನು ನನ್ನನ್ನು ಮರಣದಿಂದ ತಪ್ಪಿಸಿದ್ದಾನೆ ಎಂದು ಹೇಳಬಲ್ಲವನಾಗಿದ್ದನು ಮತ್ತು ಈಗಲೂ ಆತನು ನನ್ನನ್ನು ಬಿಡಿಸಬಲ್ಲನು ಎಂದು ಹೇಳಬಲ್ಲವನಾಗಿದ್ದನು. ಮತ್ತು ಯಾವ ಹೊಗಳಿಕೆಯೂ ಇಲ್ಲದೆ ಆತನು ನಮ್ಮನ್ನು ಇನ್ನೂ ಬಿಡಿಸಬಲ್ಲನೆಂದು ನಾವು ನಂಬುತ್ತೇವೆ ಎಂದು ಹೇಳುತ್ತಾನೆ. ಪ್ರಿಯರೇ, ಪೌಲನಿಗೆ ಅದು ತಿಳಿದಿರದಿದ್ದರೂ ಆದರೆ ದೇವರು ಬಿಡಿಸುತ್ತಾನೆ ಎಂದು ನಂಬಿದ್ದನು. ಆ ಭರವಸದ ಆಧಾರದಿಂದ ತಾನು ಸುವಾರ್ತೆ ಸಾರುವುದನ್ನು ದೇವರು ಅನುಮತಿಸಿದ್ದಾನೆಂದು ಪೌಲನು ಸಂತೋಷಿಸುತ್ತಿದ್ದಾನೆ. ಮುಂದಕ್ಕೆ ಕೊರಿಂಥದವರನ್ನು ಪೌಲನು ಪ್ರಾರ್ಥನೆಗಾಗಿ ಕೇಳಿಕೊಳ್ಳುತ್ತಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವ ಎಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ಹೀಗೆ ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿ ಉಂಟಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಇದನ್ನು ಮಾಡಬೇಕೆಂದು ದೇವರು ಬಯಸುತ್ತಾನೆ. ನಾನೂ ಕೂಡ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದೆ. ಈ ಎಲ್ಲ ವರ್ಷಗಳಲ್ಲಿ ಅನೇಕರು ನನಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ದೇವರಿಗೆ ಸ್ತೋತ್ರ. ಆದರೂ ನಾವು ಇತರರನ್ನು ಸಂತೈಸಲು ಶಕ್ತರಾಗುವಂತೆ ದೇವರು ನಮಗೆ ಸಂಕಟ ಬರುವುದಕ್ಕೆ ಬಿಡುತ್ತಾನೆ. ನಮ್ಮ ಸಂಕಟವು ಇತರರ ಪ್ರಯೋಜನಕ್ಕಾಗಿದೆ. ಇತರರನ್ನು ನಾವು ಸಂತೈಸಲು ಶಕ್ತರಾಗುವಂತೆ ದೇವರು ನಮಗೆ ಸಂಕಟ ಉಂಟಾಗಲು ಬಿಡುತ್ತಾನೆ. ಪ್ರಿಯರೇ, ಪೌಲನ ಮಾತನ್ನು ಕೇಳಿರಿ. ವಚನ 8ರಲ್ಲಿ ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಶಾಲೆಯ ಪಾಠದಲ್ಲಿದ್ದ ಒಂದು ಕತೆ ನೆನಪಿಗೆ ಬರುತ್ತದೆ. ಒಮ್ಮೆ ಸೂರ್ಯನಿಗೂ ಗಾಳಿಗೂ ತಮ್ಮಲ್ಲಿ ಯಾರು ಬಲಶಾಲಿ ಎಂಬ ಕುರಿತು ಒಂದು ಸ್ಪರ್ಧೆ ಏರ್ಪಟ್ಟಿತು. ಆ ದಾರಿಯಲ್ಲಿ ಕೋಟು ಧರಿಸಿದವನೊಬ್ಬ ಹೋಗುತ್ತಿದ್ದನು. ಗಾಳಿ ಹೇಳಿತು, ಅವನು ಕೋಟು ಕಳಚುವಂತೆ ಮಾಡಬಲ್ಲೆ ಎಂದು. ಗಾಳಿ ಬಲವಾಗಿ ಬೀಸತೊಡಗಿತು. ಆದರೆ ಅವನು ಕೋಟನ್ನು ಮೈಗೆ ಸುತ್ತಿಕೊಂಡನು. ಗಾಳಿ ಇನ್ನೂ ಬಲವಾಗಿ ಬೀಸಲು ಅವನು ಇನ್ನೂ ಗಟ್ಟಿಯಾಗಿ ಸುತ್ತಿಕೊಂಡನು.
ಕೊನೆಗೆ ಸೂರ್ಯನು ಹೇಳಿದನು, ಈಗ ನನ್ನ ಸರದಿ. ಸೂರ್ಯ ತನ್ನ ಶಾಖವನ್ನು ಅತಿಯಾಗಿ ಹೆಚ್ಚಿಸಲು ಶೆಕೆ ತಾಳಲಾರದೆ ಆ ಮನುಷ್ಯನು ಕೋಟನ್ನು ತೆಗೆದನು. ಗಾಳಿ ಮಾಡಲಾಗದ್ದನ್ನು ಸೂರ್ಯ ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಕೇಡಿನ ಗಾಳಿಗಳು ನಮ್ಮನ್ನು ದೇವರಿಂದ ದೂರ ಮಾಡಲಾರವು. ಗಾಳಿಯ ವೇಗ ಬಲವಾದಷ್ಟೇ ನಾವು ಆಧರಿಸುವ ತಂದೆಯ ಕಡೆಗೆ ತಿರುಗಿಕೊಳ್ಳುತ್ತೇವೆ. ಆದರೂ ನಾವು ಅಪಾಯ ಸ್ಥಳದಲ್ಲಿದ್ದೇವೆ. ಸೂರ್ಯನು ಬೆಳಗುವಾಗ ಕ್ರೈಸ್ತರು ಸುಖದಲ್ಲಿ ಇರುತ್ತಾರೆ. ಅವರು ತಮ್ಮ ಪ್ರಾಯೋಗಿಕ ಮೇಲಂಗಿಯನ್ನು ಕಳಚುತ್ತಾರೆ, ಲೋಕದೊಂದಿಗೆ ಇಜ್ಜೋಡಾಗುತ್ತಾರೆ. ಈ ದಿನಗಳಲ್ಲಿ ಅನೇಕರು ಈ ರೀತಿ ಮಾಡುತ್ತಿರುತ್ತಾರೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನಾವು ಕೇವಲ ಮಾನುಷ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದ ಆಗುವ ಪವಿತ್ರತ್ವವೂ ನಿಷ್ಕಪಟತ್ವವೂ ಉಳ್ಳವರಾಗಿ ಈ ಲೋಕದಲ್ಲಿ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಡಕೊಂಡೆವೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಡಕೊಂಡೆವು ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿನ ತನ್ನ ಜೀವಿತದ ರೀತಿ, ತನ್ನ ಜೀವಿತದ ಸಾಕ್ಷಿಗಾಗಿ ತಾನು ಸಂತೋಷಿಸುತ್ತೇನೆಂದು ಪೌಲನು ಹೇಳುತ್ತಾನೆ. ಮಾನುಷ ಜ್ಞಾನವನ್ನು ತಾನು ಬಳಸಲಿಲ್ಲವೆಂದು ಅವನು ಸ್ಪಷ್ಟಪಡಿಸುತ್ತಾನೆ. ನಮ್ಮ ಜ್ಞಾನದಿಂದಾಗಿ ನಾವು ಸುತ್ತಲಿರುವವರಿಗೆ ಒಳ್ಳೆಯ ಸಾಕ್ಷಿಗಳಾಗಿರುವುದಲ್ಲ. ನಾವು ದೇವರಿಗೆ ಸಾಕ್ಷಿಗಳಾಗಿದ್ದಾದರೆ ನಾವು ನಮ್ಮ ಜೀವಿತಗಳನ್ನು ದೈವಿಕ ಯಥಾರ್ಥತ್ವದಿಂದಲೂ ಸರಳತೆಯಿಂದಲೂ ನಡೆಸಿದ್ದರಿಂದಾಗಿ. ಪ್ರಿಯರೇ, ಇದು ತನ್ನ ಜೀವಿತದಲ್ಲಿನ ಶ್ರಮೆಗಳಿಂದ ಎಂದು ಪೌಲನು ಹೇಳುತ್ತಾನೆ. ಶ್ರಮೆಗಳು ದೇವರ ದಯೆ. ಅದು ಇತರರೊಂದಿಗೆ ಹಂಚಿಕೊಳ್ಳುವ ಗುಣಗಳನ್ನು ನಮ್ಮಲ್ಲಿ ಉಂಟು ಮಾಡುತ್ತವೆ. ಈಗಿನ ವಿಶ್ವಾಸಿಗಳು ಇಂತಹ ವ್ಯಕ್ತಿಗಳಾಗಿರಬೇಕು. ನಮ್ಮ ವ್ಯವಹಾರಗಳಲ್ಲಾಗಲಿ, ಜನರ ನೇಮಕದಲ್ಲಾಗಲಿ, ವ್ಯಾವಹಾರಿಕ ಏರ್ಪಾಡುಗಳಲ್ಲಾಗಲಿ ಅವರು ಹಗುರವಾಗಿ ನಡೆದುಕೊಳ್ಳಬಾರದು. ತಾವು ಹೇಳಿದ್ದಕ್ಕಾಗಿ ದೃಢವಾಗಿ ನಿಲ್ಲಬಲ್ಲ ಕ್ರೈಸ್ತ ವ್ಯಕ್ತಿಗಳು ನಮಗೆ ಬೇಕಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವು ನಮ್ಮ ಪತ್ರಿಕೆಗಳಲ್ಲಿ ಓದಿ ಒಪ್ಪಿಕೊಂಡ ಸಂಗತಿಗಳನ್ನೇ ಅಲ್ಲದೆ ಬೇರೆ ಯಾವುದನ್ನೂ ನಾವು ನಿಮಗೆ ಬರೆಯಲಿಲ್ಲ. ನಾವು ನಿಮಗೆ ಉಲ್ಲಾಸ ಕಾರಣವಾಗಿದ್ದೇವೆಂಬುದನ್ನು ನೀವು ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಂಡಂತೆಯೇ ಕಡೇತನಕ ಒಪ್ಪಿಕೊಳ್ಳುವಿರೆಂದು ನಿರೀಕ್ಷಿಸುತ್ತೇನೆ. ಹಾಗೆಯೇ ನೀವು ನಮ್ಮ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯಲ್ಲಿ ನಮಗೆ ಉಲ್ಲಾಸ ಕಾರಣವಾಗುವಿರಿ ಎಂದು ನಿರೀಕ್ಷಿಸುತ್ತೇನೆ. ನಾನು ಇಂಥ ಭರವಸೆಯುಳ್ಳವನಾಗಿದ್ದು ನಿಮಗೆ 2 ಸಾರಿ ನಮ್ಮ ಮೂಲಕ ಕೃಪಾವರ ಉಂಟಾಗಬೇಕೆಂದು ಯೋಚಿಸಿದ್ದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಹೇಳುತ್ತಾನೆ, ಮೊದಲ ಬಾರಿಗೆ ನಾನು ನಿಮಗೆ ಆಶೀರ್ವಾದವಾಗಲಿಲ್ಲವೇ? ಹಾಗೆಯೇ ಈಗ 2ನೇ ಸಾರಿ ಬರುವಾಗ ನಾನು ನಿಮಗೆ ಆಶೀರ್ವಾದವಾಗಬೇಕೆಂದು ಬಯಸುತ್ತೇನೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮೊದಲು ನಿಮ್ಮ ಬಳಿಗೆ ಬಂದು ನಿಮ್ಮ ಮಾರ್ಗವಾಗಿ ಮಕೆದೋನ್ಯಕ್ಕೆ ಹೋಗಿ ಆಮೇಲೆ ಮಕೆದೋನ್ಯವನ್ನು ಬಿಟ್ಟು ತಿರುಗಿ ನಿಮ್ಮ ಬಳಿಗೆ ಬಂದು ನಿಮ್ಮಿಂದ ಯೂದಾಯಕ್ಕೆ ಸಾಗ ಕಳಿಸಲ್ಪಡಬೇಕೆಂದು ಯೋಚಿಸಿದ್ದೆನು. ಇದನ್ನು ಯೋಚಿಸಿದಾಗ ಚಪಲಚಿತ್ತನಾಗಿದ್ದೇನೋ? ನಾನು ಯೋಚಿಸುವುದನ್ನು ಕೇವಲ ಮಾನುಷ ಬುದ್ಧಿಯಿಂದ ಯೋಚಿಸಿ ಹೌದು ಹೌದು ಅಂದ ಮೇಲೆ ಅಲ್ಲ ಅಲ್ಲ ಅನ್ನುವನಾಗಿದ್ದೇನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತಾನು ಕೊರಿಂಥಕ್ಕೆ ಬರಬೇಕೆಂದು ನಿರೀಕ್ಷಿಸಿದ್ದನು. ಆದರೆ ಅವನಿಗೆ ಬರಲಿಕ್ಕಾಗಲಿಲ್ಲ. ಆಗ ಅವನ ಕೆಲವು ವೈರಿಗಳು ಅವನು ಹೇಳಿದ್ದನ್ನು ಮಾಡಲಿಲ್ಲ ಎಂದು ಹೇಳುತ್ತಿದ್ದರು. ಅವರು ಅವನನ್ನು ಕಪಟಿ ಎಂದು ಕೂಡ ಆರೋಪಿಸಿದ್ದರು. ಆದರೆ ಈಗ ಪೌಲನು ಅವರಿಗೆ ತಾನು ಖಂಡಿತವಾಗಿ ಪ್ರಾಮಾಣಿಕನಾಗಿದ್ದೆ ಎಂದು ಹೇಳುತ್ತಿದ್ದಾನೆ. ಪೌಲನು ಯಾವಾಗ ಹೌದು ಎಂದು ಹೇಳುತ್ತಾನೋ ಆಗ ಅದು ಹೌದು, ಯಾವಾಗ ಅಲ್ಲ ಎಂದು ಹೇಳುತ್ತಾನೋ ಆಗ ಅಲ್ಲ ಎಂದು ಅರ್ಥ ಎಂಬುದಾಗಿ ತಿಳಿಸುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ನಂಬಿಗಸ್ತನಾಗಿರುವ ದೇವರಾಣೆ, ನಾವು ನಿಮಗೆ ಹೇಳುವ ಮಾತು 1 ಸಾರಿ ಹೌದೆಂದು 1 ಸಾರಿ ಅಲ್ಲವೆಂದು ಇರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಒಮ್ಮೆ ಬರುತ್ತೇನೆಂದು ಹೇಳಿ ಬಳಿಕ ಬರುವುದಿಲ್ಲ ಎಂದು ಹೇಳಲಿಲ್ಲ. ಅವನು ಚಂಚಲ ಮನಸ್ಸಿನವನಾಗಿರಲಿಲ್ಲ. ಯಾಕೆ?
ಯಾಕೆಂದರೆ ದೇವರು ಅವನನ್ನು ನಡೆಸುತ್ತಿದ್ದಾನೆ, ಅವನು ದೇವರ ಚಿತ್ತದೊಳಗಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾವು ಅಂದರೆ ನಾನು, ಸಿಲ್ವಾನನು, ತಿಮೋಥೆಯನು ನಿಮ್ಮಲ್ಲಿ ಪ್ರಸಿದ್ಧಿಪಡಿಸಿದ ದೇವರ ಮಗನಾದ ಯೇಸು ಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ 2 ಪ್ರಕಾರವಾಗಿರಲಿಲ್ಲ. ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಸಾರಿದ ಸುವಾರ್ತೆಯು ಮಹಿಮೆಯ ಸತ್ಯವಾದ ಸುವಾರ್ತೆಯಾಗಿದೆ. ಅದು ಯಾವಾಗಲೂ ಹೌದೆಂಬುದೇ ಆಗಿದೆ. ಸುವಾರ್ತೆ ಎಂದರೆ ದೇವರು ನಮಗೋಸ್ಕರವಾಗಿ ಮಾಡಿದ್ದು. ಅದು ಒಳ್ಳೆ ವರ್ತಮಾನವಾಗಿದೆ. ನಂಬಿಗಸ್ತನಾದ ದೇವರು ನಮಗಿರುವುದಲ್ಲದೆ ಸತ್ಯ ದೇವರಾದ ಕರ್ತನಾದ ಯೇಸು ಕ್ರಿಸ್ತನು ನಮಗಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನಲ್ಲಿ ಎಲ್ಲವೂ ಸತ್ಯವಾದದ್ದಾಗಿರುತ್ತದೆ. ಕ್ರೈಸ್ತ ಮಿತ್ರನೇ, ದೇವರು ನಿನಗಾಗಿ ಒಳ್ಳೆಯದನ್ನೇ ಯೋಚಿಸುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೀಗ ನಂಬಿಗಸ್ತನಾದ ನಿಜ ದೇವರು, ಜೀವಿಸುವ ಕರ್ತನಾದ ಯೇಸು ಮಾತ್ರವಲ್ಲದೆ ನಮ್ಮೊಳಗೆ ನೆಲೆಸಿರುವ ಪವಿತ್ರಾತ್ಮನು ಇದ್ದಾನೆ. ಈ ವಾಕ್ಯದಲ್ಲಿ ನಿಜವಾಗಿಯೂ ಪವಿತ್ರಾತ್ಮನ ಪರಿಪೂರ್ಣ ಸೇವೆಯೇ ಅಡಕವಾಗಿರುತ್ತದೆ. ನಮ್ಮನ್ನು ಸ್ಥಿರಪಡಿಸುವ ಎಂಬುದಾಗಿ ನೋಡುವಾಗ ನಾವು ಹೇಗೆ ಸ್ಥಿರಗೊಳ್ಳುತ್ತೇವೆ? ಪೌಲನು ಕೊರಿಂಥದವರಿಗೆ ತನ್ನ ಮೊದಲ ಪತ್ರವನ್ನು ಬರೆದಾಗ ಅವರು ಬಹು ಚಂಚಲ ಸ್ವಭಾವದವರಾಗಿದ್ದರು. ಅವನು ಹೇಳಿದನು, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ ಎಂಬುದಾಗಿ. ಇದನ್ನು ನಾವು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಸ್ಥಿರ ಚಿತ್ತವಾಗಿರುವುದೆಂದರೆ ಏನು? ಅದು ಪವಿತ್ರಾತ್ಮನ ಕೆಲಸವಾಗಿದೆ ಎಂದು ನಾನು ತಿಳಿಯುತ್ತೇನೆ. ಮೊದಲನೆಯದಾಗಿ, ಪವಿತ್ರಾತ್ಮನು ಪಾಪ ಬೋಧವನ್ನು ಹುಟ್ಟಿಸುತ್ತಾನೆ. ಪರಿಶುದ್ಧಾತ್ಮನು ಈ ಲೋಕಕ್ಕೆ ಬಂದಾಗ ಆತನು ಪಾಪ, ನೀತಿ, ನ್ಯಾಯ ತೀರುವಿಕೆಗಳ ಕುರಿತು ಲೋಕಕ್ಕೆ ಅರುಹನ್ನು ಹುಟ್ಟಿಸುತ್ತಾನೆ ಎಂದು ಕರ್ತನಾದ ಯೇಸು ಹೇಳಿದ್ದಾನೆ. ಪಾಪ ಬೋಧ ಉಂಟಾಗಿ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ ಬಳಿಕ ಪವಿತ್ರಾತ್ಮನು ಮಾಡುವ 2ನೇ ಕಾರ್ಯವೆಂದರೆ ನಮ್ಮನ್ನು ಪುನರುಜ್ಜೀವನಗೊಳಿಸುವುದು. ಆತನು ನಮ್ಮನ್ನು ಪುನರುಜ್ಜೀವನಗೊಳಿಸುವುದಲ್ಲದೆ ನಮ್ಮಲ್ಲಿ ಬಂದು ವಾಸ ಮಾಡುತ್ತಾನೆ. ನಮ್ಮಲ್ಲಿ ನೆಲೆಸುವುದು ಮಾತ್ರವಲ್ಲದೆ ನಮಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹೇಳಿದ ಮಾತು ಬಹು ಆಸಕ್ತಿಕರವಾಗಿದೆ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ ಎಂಬುದಾಗಿ. ಪ್ರಿಯರೇ, ವಿಶೇಷವಾಗಿ ಶವ ಸಂಸ್ಕಾರದ ಸಮಯದಲ್ಲಿ ನಾ ಯೇಸು ಕೈಗಳಲ್ಲಿ ಸುಭದ್ರವಾಗಿಯೇ ಎಂಬ ಸಂಗೀತವನ್ನು ಹಾಡಲಾಗುತ್ತದೆ. ಆದರೆ ಈ ವಚನದಲ್ಲಿ ಕೈಗಳಲ್ಲಿ ಎಂಬುದಾಗಿಲ್ಲ. ಪವಿತ್ರಾತ್ಮನ ಸ್ನಾನದ ಮೂಲಕ ಕ್ರಿಸ್ತನಲ್ಲಿ ನಾವು ಇರಿಸಲ್ಪಟ್ಟಾಗ ನಾವು ಆತನ ಶರೀರದ ಒಂದು ಭಾಗವಾದೆವು. ಆತನ ಕೈಗಳಲ್ಲಿ ಸುಭದ್ರನಾಗಿರುವ ಬದಲಿಗೆ ಯೇಸು ಕ್ರಿಸ್ತನ ಒಂದು ಕೈ ಆಗಿ ನಾವು ಭದ್ರವಾಗಿರುತ್ತೇವೆ. ಪ್ರಿಯರೇ, ಆತನ ಶರೀರದ ಒಂದು ಭಾಗದಂತೆ ಸುಭದ್ರವಾಗಿರುತ್ತೇವೆ. ಇದು ಎಂಥ ಅದ್ಭುತವಾದ ಸುರಕ್ಷತೆಯಲ್ಲವೇ? ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನ ಕಾರ್ಯಗಳ ಕುರಿತು ಮಾತನಾಡುವಾಗ ಪೌಲನು ವರ್ತಮಾನ ಕಾಲವನ್ನು ಉಪಯೋಗಿಸುತ್ತಾನೆ. ಅಂದರೆ ಆತನು ಈಗಲೂ ನಮಗಾಗಿ ಇದನ್ನು ಮಾಡುತ್ತಿರುತ್ತಾನೆ. ಆತನು ಪಾಪದ ಹರುವನ್ನು ಹುಟ್ಟಿಸುತ್ತಾನೆ, ಪುನರುಜ್ಜೀವನಗೊಳಿಸುತ್ತಾನೆ ಮತ್ತು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಪ್ರಿಯರೇ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ ಎಂಬುದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಮುಂದುವರೆದು ನಾವು
ಯೋಹಾನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನೀವು ಪವಿತ್ರನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ಆ ಅಭಿಷೇಕವು ಪವಿತ್ರಾತ್ಮನದೇ ಆಗಿದೆ. ಆತನು ನಮ್ಮನ್ನು ನಡೆಸಿಕೊಂಡು ಹೋಗಿ ಎಲ್ಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುತ್ತಾನೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪವಿತ್ರಾತ್ಮನ ಈ ಸೇವೆಯು ಬಹು ಮುಖ್ಯವಾದದ್ದು. ಆತನು ಅಂಚೆಯ ಮೂಲಕ ತರಬೇತಿ ನೀಡುತ್ತಿಲ್ಲ. ಪವಿತ್ರಾತ್ಮನು ತಾನೇ ಕಲಿಸುತ್ತಾನೆ. ಆತನು ಮಾತ್ರ ಸತ್ಯವೇದವನ್ನು ನಿನಗೆ ತೆರೆಯಬಲ್ಲನು. ಆದ್ದರಿಂದಲೇ ಸತ್ಯವೇದವು ಒಂದು ಅದ್ಭುತಗಳ ಪುಸ್ತಕವಾಗಿದೆ. ನಮ್ಮನ್ನು ಮುದ್ರೆ ಹಾಕಿ ಎಂಬುದಾಗಿ ನೋಡುವಾಗ ಇದು ಪವಿತ್ರಾತ್ಮನ ಆಶ್ಚರ್ಯಕರ ಕಾರ್ಯವಾಗಿದೆ. ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನನ್ನು ದುಃಖಪಡಿಸಿ ನಮ್ಮನ್ನು ಬಿಟ್ಟು ಹೋಗುವಂತೆ ಮಾಡಲು ಸಾಧ್ಯವಿದೆಯೋ? ಇಲ್ಲ. ಆತನು ನಮಗೆ ಮುದ್ರೆ ಹಾಕಿದ್ದಾನೆ ಮತ್ತು ನಮ್ಮನ್ನು ಒಂದು ದಿನ ಒಪ್ಪಿಸಲಿಕ್ಕಿದ್ದಾನೆ. ಅದು ಅಂಚೆ ಕಚೇರಿಗೆ ಒಂದು ಕಾಗದವನ್ನು ಕೊಂಡೊಯ್ದಂತೆ. ಕೆಲವೊಮ್ಮೆ ಕಾಗದಗಳು ಬಟವಾಡೆಯಾಗದೆ ಕಳೆದು ಹೋಗುತ್ತವೆ. ಆ ಕಾಗದ ವಿಳಾಸದಾರನಿಗೆ ತಲುಪುವ ಬಗ್ಗೆ ನಮಗೆ ಖಚಿತತೆ ಬೇಕೆಂದಿದ್ದರೆ ಅದನ್ನು ರಿಜಿಸ್ಟರ್ ಮಾಡಿ ಅದಕ್ಕೆ ಮುದ್ರೆ ಹಾಕಬೇಕು. ಅದನ್ನು ಖಂಡಿತವಾಗಿ ವಿಳಾಸದಾರನಿಗೆ ತಲುಪಿಸುವ ಬಗ್ಗೆ ಅಂಚೆ ವಿಭಾಗದವರು ಭದ್ರತೆ ನೀಡುತ್ತಾರೆ. ಎಲ್ಲ ಕಾನೂನಾತ್ಮಕವಾದ ಕಾಗದ ಪತ್ರಗಳಲ್ಲೂ ಇದಕ್ಕೆ ಸಾಕ್ಷಿಯಾಗಿ ನನ್ನ ರುಜುವನ್ನು ಹಾಕಿದ್ದೇನೆ ಎಂದು ಬರೆಯುತ್ತಾರೆ. ಅದು ಒಂದು ಗುರುತು, ಒಡೆತನದ ಗುರುತು ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ಸುತ್ತ ಆವರಣಗಳಿಲ್ಲದ ಕಾಲದಲ್ಲಿ ದನಗಾಹಿಗಳು ತಮ್ಮ ದನಗಳಿಗೆ ಮುದ್ರೆ ಹಾಕುತ್ತಿದ್ದರು. ಆ ಮುದ್ರೆ ಯಜಮಾನತ್ವದ ಸಂಕೇತವಾಗಿತ್ತು. ಪ್ರಿಯರೇ, ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ದೇವರು ಅನುಗ್ರಹಿಸಿದ್ದಾನೆ. ಸಂಚಕಾರವೆಂದರೆ ಮುಂದಕ್ಕೆ ಹೆಚ್ಚಿನದು ಬರುತ್ತದೆ ಎಂದರ್ಥ. ಒಂದು ಆಸ್ತಿ ಖರೀದಿಗೆ ಸಂಚಕಾರವಾಗಿ ಹಣ ಕೊಟ್ಟ ಬಳಿಕ ಅದಕ್ಕಾಗಿ ಇನ್ನೂ ಹೆಚ್ಚಿನ ಹಣ ಕೊಡುತ್ತೇನೆಂಬುದಕ್ಕೆ ಒಪ್ಪಿಗೆಯಾಗಿದೆ. ಈ ರೀತಿಯಾಗಿ ದೇವರು ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಇನ್ನೂ ಹೆಚ್ಚಿನದು ಬರುತ್ತದೆಂಬುದಕ್ಕೆ ಇದು ಆಧಾರವಾಗಿದೆ. ಇದು ಅದ್ಭುತವಾದ ಸಾಕ್ಷಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಕ್ರಿಸ್ತನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಖರೀದಿಯ ಬೆಲೆಯನ್ನು ಕಟ್ಟಿದ್ದರಿಂದ ರಕ್ಷಿಸಲ್ಪಟ್ಟ ಆತ್ಮವು ದೇವರಿಗೆ ಸುರಕ್ಷಿತವಾಗಿ ತಲುಪಿಸಲ್ಪಡುತ್ತದೆ ಎಂಬುದಕ್ಕೆ ಆಧಾರವಾಗಿದೆ. ಅಂದರೆ ರಕ್ಷಿಸಲ್ಪಟ್ಟ ಆತ್ಮವು ಈಗ ಕಾವಲಿನಲ್ಲಿದೆ. ದೇವರು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ತನ್ನ ಪವಿತ್ರಾತ್ಮನನ್ನು ಇರಿಸಿದ್ದಾನೆ. ಆತನು ಸಂಚಕಾರವಾಗಿದ್ದಾನೆ. ವಿಶ್ವಾಸಿಯ ಜೀವಿತಕ್ಕೆ ದೇವರ ಸಂಪೂರ್ಣತೆಯನ್ನು ತಂದು ನಮ್ಮ ಅನುಭವಗಳಲ್ಲಿ ಕಾಣುವಂತೆ ಮಾಡುತ್ತಾನೆ. ಪ್ರಿಯ ಸ್ನೇಹಿತನೇ, ನಿನ್ನ ಈ ದಿನದ ಅವಶ್ಯಕತೆ ಏನು? ಆತನು ಕರುಣೆಯಲ್ಲಿ ಐಶ್ವರ್ಯವಂತನೆಂದು ಗೊತ್ತಿದೆ. ಆತನು ಕನಿಕರದ ತಂದೆಯಾಗಿದ್ದಾನೆ. ನಿನಗೇನು ಬೇಕಿದೆ? ಆತನ ಬಳಿಗೆ ಹೋಗಿ ಅದನ್ನು ಯಾಕೆ ಕೇಳಿಕೊಳ್ಳಬಾರದು? ನಿನಗೆ ಶಕ್ತಿ ಬೇಕಿದೆಯೋ? ಸಂತೋಷ ಬೇಕಿದೆಯೋ? ಜ್ಞಾನ ಬೇಕಿದೆಯೋ? ಸಹಾಯ ಬೇಕಾಗಿದೆಯೋ? ಇವೆಲ್ಲವೂ ಆದರಣೆಗಳು. ಆತನು ಸಂತೈಸುವ ದೇವರಾಗಿದ್ದಾನೆ. ಪೌಲನಿಗೆ ಅದು ಗೊತ್ತಿದೆ. ಅವನು ಅದನ್ನು ಅನುಭವಿಸಿದ್ದಾನೆ. ನನಗೂ ಗೊತ್ತಿದೆ, ನಾನು ಅದನ್ನು ಅನುಭವಿಸಿದ್ದೇನೆ. ನಿನ್ನ ಬಗ್ಗೆ ಏನು? ಪ್ರಿಯ ಸ್ನೇಹಿತನೇ, ಇಂದೇ ದೇವರ ಬಳಿಗೆ ಬಾ. ನಿನಗೇನು ಅಗತ್ಯವಿದೆ ಅದನ್ನು ತಿಳಿಸು. ಅದನ್ನು ಆತನು ತನ್ನ ಚಿತ್ತಕ್ಕನುಸಾರವಾಗಿ ಕೊಡುತ್ತಾನೆ. ಸಮಾಧಾನ ಸಂತೋಷದಲ್ಲಿ ಜೀವಿಸುವುದಕ್ಕೆ ಆಧರಿಸುತ್ತಾನೆ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ನಮ್ಮ ಜೀವಿತದಲ್ಲಿ ಬರುವ ಶ್ರಮೆ, ಸಂಕಟಗಳಲ್ಲಿ ದೇವರ ಒಳ್ಳೆಯ ಉದ್ದೇಶವಿರುತ್ತದೆ. ನಾವು ದೇವರ ಅನ್ಯೋನ್ಯತೆಯಲ್ಲಿ ಸೌಮ್ಯದಿಂದಿರಬೇಕು. ನಮ್ಮ ಮಾತುಗಳು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಾಗಿರಬೇಕು. ಇದಕ್ಕಿಂತ ಹೆಚ್ಚಿನದು ಸೈತಾನನಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ದೇವರ ಮಾತಿಗೆ ವಿಧೇಯರಾಗಿ ಸತ್ಯಪರರಾಗಿ ಜೀವಿಸೋಣ. ಬನ್ನಿ
ಈಗ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಾನೇ ಸತ್ಯವೂ ಮಾರ್ಗವೂ ಜೀವವೂ ಎಂಬುದಾಗಿ ನುಡಿದಾತನೇ, ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇರುವಂಥ ವಿಧಾನಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಿನ್ನ ವಾಕ್ಯಗಳು ಎಷ್ಟು ಸತ್ಯವಾಗಿರುವಂಥದ್ದು, ಅದು ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸುವಂಥದ್ದು. ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯುಳ್ಳ ಬಾಂಧವರನ್ನು, ಸ್ನೇಹಿತರನ್ನು ಅತ್ಯಧಿಕವಾಗಿ ಆಶೀರ್ವದಿಸು. ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಅವರು ಜೀವಿಸಬೇಕು, ಕ್ರಿಸ್ತನ ಮಹಿಮೆಗಾಗಿ ಯಾವ ರೀತಿಯಲ್ಲಿ ಬಾಳಬೇಕು ಎಂಬುದಾಗಿ ನಿನ್ನ ಪರಿಶುದ್ಧವಾದಂಥ ವಾಕ್ಯಗಳ ಮೂಲಕ ಕಲಿಸ್ತಾ ಇರುವಂಥ ಪ್ರತಿ ಒಂದೊಂದು ಆತ್ಮಿಕ ಪಾಠಗಳಿಗಾಗಿ ಸ್ತೋತ್ರ. ಈ ರೀತಿಯಲ್ಲಿ ಮುಂದೆ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ದಿನ ಏನನ್ನು ಕಲ್ತಿದ್ರಿ? ಇತರರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತೀರಾ? ಮತ್ತೆ ಭೇಟಿಯಾಗೋಣ. ವಂದನೆಗಳು.